ಅಂದರೆ ಸಾಮಾಜಿಕ ಜಾಲತಾಣವನ್ನು ಬ್ಯಾನ್ ಮಾಡಬೇಕು ಅನ್ನೋ ಸರ್ಕಾರ ಹೇಳಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ ಬೇಸಿಕಲಿ ಇದು ಚರ್ಚೆ ಇತ್ತು. ಮೊಬೈಲ್ ತುಂಬ ಯೂಸ್ ಮಾಡ್ತಾರೆ, ಅದು ತುಂಬ ಇನ್ಫ್ಲೂಯೆನ್ಸ್ ಆಗ್ತಾಯಿದೆ. ಕೆಲಸದ ಒಳ್ಳೆಯದಕ್ಕೆ ಯೂಸ್ ಮಾಡಿದರೆ ಓಕೆ, ಬಟ್ ಮಕ್ಕಳ ಕೈಲಿದ್ದಾಗ ಎಲ್ಲ ಥರದ ಮಾಹಿತಿಗಳು ಅವಶ್ಯಕತೆ ಇರ್ತಕ್ಕಂಥ ಅವ್ರ ಏಜಿಗೆ ಆಗದೆ ಇರ್ತಕ್ಕಂಥದ್ದು ಏನು ಬೇಡ ಅಂತ ಇತ್ತು. ಅದು ಚರ್ಚೆನೇ ಇತ್ತು. ಮಾಧ್ಯಮದಲ್ಲಿ ನೀವು ಸುಮಾರು ಸತಿ ಕೇಳಿದ್ರಿ. ನಾವು ಪೋಷಕರಿಗೂ ಮಾತಾಡಿದಾಗ ಕೆಲವರು ಮಾಡಬೇಕು ಅಂದರು, ಕೆಲವರು ಮಾಡಬೇಕಾದ್ರೆ ನಮ್ಮನ್ನು ಕನ್ಸಲ್ಟ್ ಮಾಡಿ ಅಂದರು. ಸೊ ಅದಕ್ಕೆ ಇನ್ಮೇಲೆ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಪೋಷಕರಿಗೂ ಕನ್ಸಲ್ಟ್ ಮಾಡ್ತೀವಿ, ಟೀಚರ್ಸ್ ಹತ್ರನೂ ಮಾತಾಡ್ತೀವಿ. ರೂಲ್ಸ್ ಇದೆ ಆ್ಯಕ್ಚುಲಿ. ಕ್ಲಾಸಲ್ಲಿ ಬರೀ ಹೆಡ್ ಮಾಸ್ಟರ್ ಮಾತ್ರ ಇಟ್ಕೋಬೇಕು ಒಂದು ಶಾಲೆಯಲ್ಲಿ ರೂಲ್ಸ್ ಇರೋದು. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಎಲ್ಲರೂ ಇಟ್ಕೊಂಡು ಬಿಡ್ತಾರೆ. ಬಟ್ ಅದನ್ನ ಈಗ ಯಾರೋ ತಂದೆ ತಾಯಿಯವ್ರು ಫೋನ್ ಮಾಡಿದಾಗ ಇಲ್ಲ ನಾನು ಬರ್ತೀನಿ ಅಂತೇಳಿ ಹೇಳೋಕ್ಕಾದ್ರೂ ಕಮ್ಯುನಿಕೇಷನಿಗೆ ಅವಶ್ಯಕತೆ ಇದೆ. ಇನ್ನೊಂದು ಕಡೆಗೆ ಅದು ಮಿಸ್ಯೂಸ್ ಆಗೋದು ಬೇರೆ ರೀತಿಯಲ್ಲಿರುತ್ತೆ ಈಗ. ಸೊ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಕಮಿಟಿ ಥರ ಎಲ್ಲ ಮಾಡಿ CM ಅವ್ರು ಹೇಳ್ತಾರೆ ಏನೇನು ಮಾಡಬೇಕಂತ ಮಾಡಿಕೊಂಡು ಪೇರೆಂಟ್ಸ್ಗೆ ಕೂಡ ಚರ್ಚೆ ಮಾಡಿ ಪಬ್ಲಿಕ್ ಡೊಮೈನು ಮತ್ತು ಮೀಡಿಯಾದು ನಿಮ್ಮ ಏನು ಕೆಲವು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತಗೊಂಡು ಎಲ್ಲರೂ ಸೇರಿ ಮಾಡಿದರೆ ಅಭಿಪ್ರಾಯಗಳನ್ನು ತೊಗೊಬೇಕು. ಇದು ಫಸ್ಟ್ ಟೈಮ್ ಮಾಡೋದ್ರಿಂದ ಎಲ್ಲರದ್ದು ಅಭಿಪ್ರಾಯ ತೊಗೋಬೇಕು. ಆದರೆ ಒಂದು ಒಳ್ಳೆ ನಿರ್ಧಾರ ಇದು ಅನ್ನೋದು ಭಾವನೆ ಇದೆ. ಬಟ್ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಿ ಅನ್ಬೇಕು. ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ತೊಂದರೆ ಆಗಬಾರ್ದು ಬೇರೆಯವರಿಗೆ. ಅದನ್ನು ನಾವು ಮಾಡ್ತಕ್ಕಂಥ ಹೌದು ಅಲ್ಲ, ಅದಕ್ಕೆ ನಾನು ಮಾಡೋಕ್ಕೆ ಅದನ್ನ ಡಿಸ್ಕಸ್ ಮಾಡಬೇಕು. ಇದು ಹೊಸ ಟೈಪು. ನೀವು ಜನರ ಜೊತೆಗೆ ಇಂಪ್ಲಿಮೆಂಟ್ ಮಾಡಿರೋದನ್ನ ಅವ್ರ ಜೊತೆಗೆ ಚರ್ಚೆ ಮಾಡಲಿಲ್ಲ ಅಂದರೆ ನಾಳೆ ಹೇಳ್ತಾರೆ ನಮಗೆ ಕೇಳಲೇ ಇಲ್ಲ, ಇವ್ರಿಗೆ ಮನ್ಸಿಗೆ ಬಂದಂಗೆ ಮಾಡಿದ್ದಾರೆ ಅಂತ. ಸೊ ಅವ್ರಿಗೆ ಕೇಳ್ಕೊಂಡು ಮಾಡಬೇಕು, ಬಟ್ ಸ್ಪೀಡಪ್ ಮಾಡಬೇಕು. ಸೊ ಕಪಲ್ ಆಫ್ ಮಂತ್ಸ್ ಆಗುತ್ತೆ, ಬೇಗ ಮಾಡೋಣ, ಅದೇನು ತೊಂದರೆ ಏನಿಲ್ಲ. ಬಟ್ ಅವಶ್ಯಕತೆ ಇದೆ ಅಂತೇಳಿ ಭಾವಿಸ್ತೀನಿ. ಪೇರೆಂಟ್ಸ್ ಅವರು ಕೂಡ ತುಂಬ ನಮಗೆ ಫೋರ್ಸ್ ಮಾಡ್ತಾ ಇದ್ದಾರೆ. ಬಟ್ ಪೇರೆಂಟ್ಸು ಕೂಡ ನೆನ್ಪಿಟ್ಕೋಬೇಕು, ಮೊಬೈಲ್ ಕೊಡೋದೇ ಅವರು. ಸೊ ಫಸ್ಟ್ ಅವ್ರು ಸರಿ ಆಗ್ಬೇಕು. ಈಗ ಅದಕ್ಕೆ ಅವ್ರಿಗೂ ಕುತ್ಕೊಂಡು ಕೇಳೋದು ಒಳ್ಳೇದು. ಈಗ ಅವರೇ ಕೊಟ್ಬಿಟ್ಟು ಯೂಸ್ ಮಾಡಬೇಡ್ರಿ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಕೊಟ್ಬಿಟ್ರೆ ಕಷ್ಟ ಆಗುತ್ತಲ್ಲ. ಬಟ್ ಇದೆಲ್ಲ ಏನಾಗುತ್ತೆ ಪಾಪ, ಅದನ್ನ ಮೊಬೈಲ್ನ ಒಳ್ಳೇದಕ್ಕೆ ಯೂಸ್ ಮಾಡಿದರೆ ಒಳ್ಳೆಯದೇ. ಬಟ್ ಅನಿವಾರ್ಯವಾಗಿ ಕೆಲವು ಸತಿ ಗೊತ್ತಿಲ್ಲದೆ ಈ ಥರ ಆಗ್ತದೆ. ಅಲ್ಲಿಗೆ ಅವರಿಗೆ ಕಲಿತಕ್ಕಂಥ ಸಂದರ್ಭದಲ್ಲಿ ಇಂಥದಕ್ಕೆ ವಿಚಾರಗಳು ಬೇಡದೇ ಇರತಕ್ಕಂಥ ವಿಚಾರಗಳು ಸ್ವಲ್ಪ ದೂರ ಇರೋದು ಒಳ್ಳೆಯದು. ಯಾಕೆಂದರೆ ಸೋಷಿಯಲ್ ಮೀಡಿಯಲ್ಲಿ ನಿಮಗೂ ಗೊತ್ತು, ಈಗ ನೀವು ತೊಗೊಳ್ತೀರಿ, ನಾಳೆ ಹೋಗ್ಬಿಟ್ಟು ಅದನ್ನ ಎಡಿಟ್ ಮಾಡಿ ಸುಳ್ಳು ಹಾಕ್ಬಿಡ್ತಾರೆ. ಅವಾಗ ನೀವು ಕೆಟ್ಟವ್ರು ಆಗ್ತೀರಿ, ನಾನು ಕೆಟ್ಟವ್ರು ಆಗ್ತೀನಿ. ಇದೆಲ್ಲದೂ ಕೂಡ ತುಲಾಭಾರ ಮಾಡಿ ಮಾಡಬೇಕಾಗ್ತದೆ. ಸರ್, ಈಗ ಚುನಾವಣೆ ಮಾಡಬೇಕು ಅನ್ನೋದು ಒಂದು ಹೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಬಜೆಟಲ್ಲಿ ಹೇಳಿದ್ರೆ ಅದನ್ನು ನಾನು ಗಮನ ತಗೊಳ್ಳಿಲ್ಲ. ಅದು ವಾತಾವರಣ ಇತ್ತು. ಅದು ಮೋಸ್ಟ್ಲಿ ಐ ಥಿಂಕ್ ಇಟ್ ಈಸ್ ಹೈಯರ್ ಎಜುಕೇಷನ್ ಇದಕ್ಕೇ ಜಾಸ್ತಿ ಬರುತ್ತೆ. ಸ್ಕೂಲ್ ಎಜುಕೇಷನಿಗೆ ನಾನು ನೋಡಲಿಲ್ಲ. ಅದರಲ್ಲಿ ಮೋಸ್ಟ್ಲಿ ಆ ಸಿಸ್ಟಮ್ ಅದು ಇತ್ತೇನೋ. ಹೈಯರ್ ಎಜುಕೇಷನ್ ಅವರು ಮೋಸ್ಟ್ ಡೀಟೇಲ್ಸ್ ಅವ್ರೇನು ಬೇಡಿಕೆ ಇಟ್ಟಿದ್ರಾ, ಇಲ್ಲ ಆ ಥರ ಒತ್ತಡಗಳಿದ್ವಾ ಸ್ಟೂಡೆಂಟ್ಸ್ ಯೂನಿಯನ್ ವತಿಯಿಂದ ನಂಗೆ ಗೊತ್ತಿಲ್ಲ. ಅದನ್ನು ನೋಡ್ಬಿಟ್ಟು ಹೇಳಬೇಕಾಗತ್ತೆ ನಾನು. ಹಾಂ, ಕೆಲವು ದಿನಗಳ ಹಿಂದೆ ಅದನ್ನ ಸ್ಟಾಪ್ ಮಾಡಿದ್ರು. ಯಾಕಂದ್ರೆ ಗಲಭೆ ಈ ತರ ಅಲ್ಲ ಅದೇ ಈಗ ಮತ್ತೆ ಮರು ಆಯ್ತು ಅಂತ. ಅಲ್ಲ, ಯಾಕೆ ಗಲಭೆ ಆಗ್ಬೋದು, ಶುರು ಆಗ್ಬೋದು. ನಾನು ಅದನ್ನ ಚರ್ಚೆ ಮಾಡಕ್ಕೆ ಹೋಗಲ್ಲ, ಬಿಕಾಸ್ ಮಾಹಿತಿ ನಂಗಿಲ್ಲ. ಇದ್ರೊಳಗೆ ಹೇಳಿದ್ದು ಹೆಂಗೋ ಮಿಸ್ ಆಗಿದೆ, ನಾನು ಅದು ನೋಡ್ತಾ ಇದ್ದೆ. ಸೊ ಅದು ಹೆಂಗೋ ಮಿಸ್ ಮಾಡ್ಕೊಂಡಿದ್ದೀನಿ. ಬಟ್ ಅದನ್ನ ನೋಡೋಣ, ಅದನ್ನ ತಿಳ್ಕೊಂಡು ನಾನು ಹೇಳ್ತೀನಿ. ಅದನ್ನ ಅದು ಡಿಪಾರ್ಟ್ಮೆಂಟ್ ಅವ್ರು ಹೇಳಿದರೆ ಒಳ್ಳೇದು, ಅವ್ರ ಡಿಪಾರ್ಟ್ಮೆಂಟ್. ಹಾಂ.